हरिः श्रीं श्रीगुरुभ्यो नमः समस्तगुरुभ्यो नमः हरिः श्रीं सर्वैर्गिरीन्द्रसदनैः मदनोपिदारैः दूरीकृतश्च बदरीपुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि आचार्यः पवनोऽस्माकम् आचार्याणि च भारती देवो नारायणः श्रीशः देवी मंगलदेवता विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये अशेषवेदान्तकृतान्तसारं व्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि हरिः श्रीं श्रीगुरुभ्यो नमः समस्तगुरुभ्यो नमः हरिः श्रीं ಶ್ರೀಮನ್ಮಧ್ವವಿಜಯ ಮಹಾಕಾವ್ಯ. ಇದರಲ್ಲಿ ನಾವೀಗ 6ನೆಯ ಸರ್ಗವನ್ನು ವಿಚಾರ ಮಾಡ್ತಾ ಇದ್ದೇವೆ. ಈ 6ನೇ ಸರ್ಗದಲ್ಲಿ ನಾವು ತಿಳಿದದ್ದೇನೆಂದರೆ, ಬಹುಕ್ಷೇತ್ರಗಳನ್ನು ಪರ್ಯಟನ ಮಾಡಿ ಆಚಾರ್ಯ ಮಧ್ವರು ಉಡುಪಿಗೆ ಮರಳಿದರು. ಉಡುಪಿಯಲ್ಲಿ ಅನಂತೇಶ್ವರ ಸನ್ನಿಧಿಯಲ್ಲಿ ಸ್ವಾಮಿಗೆ ತಮ್ಮ ಸಂಪೂರ್ಣ ಶರಣಾಗತಿಯಿಂದ ನಮಸ್ಕಾರ ಮಾಡಿದರು. ಆ ನಂತರದಲ್ಲಿ ಇಲ್ಲಿ ಈ ಗ್ರಂಥದಲ್ಲಿ ವರ್ಣಿಸುವುದು ಅಂದರೆ, ಅಂದಿನ ದಿನದಲ್ಲಿ ಇದ್ದಂತಹ ಜ್ಞಾನ ಸಂಪಾದನೆಯ ಅಥವಾ ಜ್ಞಾನ ಕಾರ್ಯದ ಪರಿಸ್ಥಿತಿಯನ್ನು. ಏನು ಜ್ಞಾನ ಕಾರ್ಯದ ಪರಿಸ್ಥಿತಿ ಅಂದರೆ, ಆಗ ಈ ಕರಾವಳಿ, ಕರ್ನಾಟಕದ ಪಶ್ಚಿಮ ಕರಾವಳಿ, ಇಲ್ಲೆಲ್ಲ ಮಾಯಾವಾದದ ಪ್ರಚಂಡ ಪ್ರಭಾವ ಇದ್ದಿತ್ತು. ಆ ಪ್ರಭಾವ ಎಷ್ಟು ಅಂದರೆ, ಎಲ್ಲ ಶ್ರುತಿಗಳನ್ನು ಕೂಡ ಹಿಗ್ಗಾಮುಗ್ಗ ಎಳೆದು ಸಭೆಗಳಲ್ಲಿ ಅಪಾರ್ಥವನ್ನು ಹೇಳುವಂತಹ ಬಹುಮಂದಿ ವಿದ್ವಾಂಸರಾಗಿ ಬಿಟ್ಟಿದ್ರು. ಹೀಗಾಗಿ ಶ್ರುತಿಯ ಯಥಾರ್ಥ ಜ್ಞಾನ ಯಾರಿಗೂ ಆಗಲೇ ಇಲ್ಲ. ಶ್ರುತಿಯ ಯಥಾರ್ಥ ಜ್ಞಾನ ಇಲ್ಲದೆ ಶ್ರುತಿಯನ್ನು ಬಹಳ ಹಿಂಸಿಸುವ ಅಪಾರ್ಥವನ್ನು ಶ್ರುತಿಗೆ ಹೇಳುವಂತಹ ಆ ಒಂದು ಸ್ಥಿತಿ ಉಂಟಾಗಿತ್ತು. ಇದನ್ನು ತಪ್ಪಿಸಿ ಜನರಿಗೆ ಶ್ರುತಿಗಳ ಸರಿಯಾದ ನೇರ ತಾತ್ಪರ್ಯವನ್ನು ಜನರಿಗೆ ತಿಳಿಸ್ಲಿಕ್ಕಾಗಿಯೇ ಮುಖ್ಯಪ್ರಾಣದೇವರು ಭೂಮಿಗೆ ಕಲಿಯುಗದಲ್ಲಿ ಬಂದದ್ದು. ಈಗ ಅನಂತೇಶ್ವರ ದೇವಸ್ಥಾನದಲ್ಲಿ ಆಚಾರ್ಯರು ಬಂದು ಸೇರಿದ್ದಾರೆ. ಈಗಾಗಲೇ ಅವರ ಚೈತ್ರ ಯಾತ್ರೆ ಬಹಳ ಒಳ್ಳೆಯ ರೀತಿಯಿಂದ ಪರಿಪೂರ್ಣವಾಗಿ ನಡೆದು ಅವರು ಉಡುಪಿ ಸೇರಿದ್ದು. ಹಾಗಾದರೆ ಶ್ರುತಿಗೆ ಆದಂತಹ ಅಪಚಾರ ಏನು ಅಂದರೆ, ಅಪಾರ್ಥ ಮಾಡುವಂಥದ್ದು. ಸಭೆಗಳಲ್ಲಿ ಅಪಾರ್ಥ ಮಾಡಿದ್ದು. ಶ್ರುತಿಗಳನ್ನು ವರ್ಣಿಸುವಾಗ ಅವೇ ಆ 8 ಶ್ಲೋಕಗಳಿಂದ ಶ್ರುತ್ಯಭಿಮಾನಿನಿಯಾದಂತಹ ಭಾರತೀ ದೇವಿಯ ಅವತಾರ ರೂಪಳಾದಂತಹ ಭಾರತೀ ದೇವಿಯ ಅವತಾರ ರೂಪಳೇ ಆಗಿರುವಂತಹ ದ್ರೌಪದಿ ದೇವಿಯ ವರ್ಣನೆಯನ್ನು ಹೇಳ್ತಾರೆ. ದ್ರೌಪದಿಯನ್ನು ನಡುಸಭೆಯಲ್ಲಿ ಎಳೆದು ತಂದು ಅವಳ ಬಗ್ಗೆ ಜನರಿಗೆ ಅಪಾರ್ಥ ಬರುವ ಹಾಗೆ ಅಪಾರ್ಥವನ್ನು ಉಂಟು ಮಾಡುವುದಕ್ಕೆ ಯತ್ನಿಸಿದ ದುಶ್ಯಾಸನ. ಇವೆರಡೂ ಒಂದೇ ರೀತಿ ಕಾಣ್ತದೆ ಅಂತ ಶ್ರುತಿಗಳಿಗೂ ದ್ರೌಪದಿ ದೇವಿಗೂ ಸಮಾನ ಲಕ್ಷಣಗಳನ್ನು ವರ್ಣಿಸಿ, ಮತ್ತು ದ್ರೌಪದಿ ದೇವಿಗೆ ಹೇಗೆ ಆ ದುಷ್ಟರಾದಂತಹ ದುರ್ಯೋಧನಾದಿಗಳು, ವಿಶೇಷವಾಗಿ ದುಶ್ಯಾಸನ, ಅವನು ಸಭೆಯಲ್ಲಿ ಮಾಡಿದಂತಹ ಅವಮಾನದ ಕಾರ್ಯ, ಅದೇ ರೀತಿಯೇ ಈ ಕಲಿಯುಗದಲ್ಲಿ ದುರಾತ್ಮರಾದಂತಹ ಜನರು ತಮ್ಮ ಪಾಂಡಿತ್ಯಗೊಳಿಸಿಕೊಂಡು ತಮ್ಮ ಪಾಂಡಿತ್ಯ ಮೆರೆಸಲಿಕ್ಕೆ ಶ್ರುತಿಗಳನ್ನೆಲ್ಲ ಎಳೆದಾಡಿ ಅಪಾರ್ಥವನ್ನು ಬೋಧಿಸ್ತಾ ಇದ್ರು. ಇದು ಸಭೆಗಳಲ್ಲಿ ನಡೀತಾ ಇದ್ದದ್ದು. ಈಗ ಆ ಬಗ್ಗೆ ಆಚಾರ್ಯ ಮಧ್ವರು ಅವರು ಮಾಡುವುದಾದರೂ ಏನು? ಅದಕ್ಕಾಗಿ ಅವರು ಈಗ ಗ್ರಂಥ ರಚನೆಗೆ ಹೊರಟು.
ಗ್ರಂಥ ರಚನೆಯಿಂದ ಏನು ಪ್ರಯೋಜನ? ಈಗಾಗಲೇ ಸಾಕಷ್ಟು ಸ್ಥಳಗಳಲ್ಲಿ ಅವರ ಸಂಚಾರ ನಡೆದಿದೆ. ಆ ಸಂಚಾರ ಕಾಲದಲ್ಲಿ ಅವರು ಒಳ್ಳೆ ಅತ್ಯುತ್ತಮವಾದಂತಹ ಉಪದೇಶಗಳನ್ನು ಜನರಿಗೆ ಕೊಟ್ಟಿದ್ದಾರೆ. ಅದು ಎಲ್ಲ ವೇದಾಂತ ಸಾರವನ್ನೆಲ್ಲ ಅವರು ಎಲ್ಲರಿಗೂ ಬೋಧಿಸಿದ್ದಾರೆ. ಈಗ ಅವರು ಭಗವದ್ಗೀತೆಗೆ ಭಾಷ್ಯವನ್ನು ರಚನೆ ಮಾಡಿದರು. ಭಗವದ್ಗೀತಾ ಭಾಷ್ಯವನ್ನು ರಚನೆ ಮಾಡಿದರು. ಮೊದಲಿಗೆ ಭಗವದ್ಗೀತಾ ಭಾಷ್ಯವನ್ನೇ ರಚನೆ ಮಾಡಿದ್ರು. ಅದಾದರೂ ಯಾಕೆ ಅಂತ ಕೇಳಿದರೆ, ಅದು ಬ್ರಹ್ಮಸೂತ್ರಗಳ ಹಾಗೂ ಉಪನಿಷತ್ತಿನ ಸಾರ ರೂಪವಾಗಿರುವಂಥದ್ದು. ಕೃಷ್ಣಾರ್ಜುನ ಸಂವಾದದಲ್ಲಿ ಸರಳವಾಗಿ ಬರ್ತದೆ. ಪ್ರಶ್ನೆ ಕೇಳಿದಾಗ ಶಿಷ್ಯ ಪ್ರಶ್ನೆ ಕೇಳಿದ್ದಕ್ಕೆ ಗುರು ಉತ್ತರಿಸುವುದು, ಗುರುವಿನ ಅಖಂಡೋಪದೇಶ ಉಂಟು. ಹೀಗೆ ಕೃಷ್ಣ ಗುರುವಾಗಿ ಅಖಂಡೋಪದೇಶ ಕೊಡುವವ. ಮಧ್ಯೆ ಪ್ರಶ್ನೆ ಇದ್ದರೆ ಅರ್ಜುನ ಶಿಷ್ಯನಾಗಿ ಪ್ರಶ್ನೆ ಮಾಡ್ತಾನೆ. ಇಂತಹ ಅತ್ಯುತ್ತಮವಾದ ವಿಷಯ ಇದ್ದದ್ದು ಎಲ್ಲವೂ ಉಪನಿಷತ್ತೆಲ್ಲ ಅದರಲ್ಲಿ ಬಂದ್ಬಿಡ್ತದೆ. ಆ ಭಗವದ್ಗೀತೆಯನ್ನ ಪೂರೈಸಿ ಒಂದೊಂದು ಅಧ್ಯಾಯ ಪೂರೈಸಿದ ಮೇಲೆ ಏನ್ ಹೇಳ್ತಾರೆ? ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಅಂತ ಹೇಳ್ತಾರೆ. ಅದನ್ನು ಉಪನಿಷತ್ತು ಅಂತಲೇ ಹೇಳುವಂಥದ್ದು. ಬ್ರಹ್ಮವಿದ್ಯಾಯಾಮ್ ಅಂತಾರೆ. ಬ್ರಹ್ಮವಿದ್ಯೆ ಉಪನಿಷತ್ತು ಅಂತಲೇ ಆ ಸ್ಥಾನದಲ್ಲಿ ಭಗವದ್ಗೀತೆಯನ್ನ ಮೊದಲಿನಿಂದಲೂ ಕೂಡ ಅದನ್ನು ಪರಿಗಣನೆ ಮಾಡಿ ಹೇಳುವಂಥದ್ದು ಇದು. ಹೀಗೆ ಉಪನಿಷತ್ ಸಾರರೂಪವಾದದ್ದು ಜನರಿಗೆ ಸರಳವಾಗಿ ಬೋಧೆ ಆದೀತು, ಆಗ್ತದೆ ಹೇಳ್ಕೊಂಡು ಆಚಾರ್ಯರು ಆ ಗೀತೆಯ ಭಾಷ್ಯವನ್ನೇ ಪ್ರಥಮತಃ ರಚನೆ ಮಾಡಿದರು. ಆ ಸಂಬಂಧಿ ವಿಷಯವನ್ನು ಹೇಳ್ತಾರೆ. ಅವ್ಯಯಂ ಸತತಮಪ್ಯುಪಭುಕ್ತ್ಯಾ ವಿತ್ತಮಗ್ರೆಮಿವ ದೂರಯ್ಯಾಸುಹು ಜಾಯಸೆ ಸ ಗುರವೇ ಹರಿಗೀತಾ ಭಾಷ್ಯಮೇಷ ವಿರಚಯ್ಯ ತದಾದಾದ್ ಎನ್ನುವಂತಹ 32ನೇ ಶ್ಲೋಕ ಇದು. ಪೂರ್ಣಪ್ರಜ್ಞರು ಗೀತಾಭಾಷ್ಯವನ್ನು ರಚನೆ ಮಾಡಿದರು. ರಚನೆ ಮಾಡಿದ ನಂತರ ಆ ರಚಿಸಿದ ಗೀತಾಭಾಷ್ಯವನ್ನು ಜ್ಯೇಷ್ಠಯತಿಗಳಿಗೆ ಕೊಟ್ಟರು. ಅಚ್ಯುತ ಪ್ರಜ್ಞೆ ತೀರ್ಥರಲ್ಲಿ ಪೂರ್ಣಪ್ರಜ್ಞರಿಗಿಂತ ಬಹುಕಾಲ ಮೊದಲಿಗೆ ಸನ್ಯಾಸ ಸ್ವೀಕಾರ ಮಾಡಿದಂತಹ ಅಚ್ಯುತ ಪ್ರಜ್ಞರ ಶಿಷ್ಯರೇ ಆದಂತಹ ಜ್ಯೇಷ್ಠ ಯತಿಗಳಿದ್ದರು, ಹಿರಿಯ ಯತಿಗಳು. ಆ ಹಿರಿಯ ಯತಿಗಳಿಗೆ ಪೂರ್ಣಪ್ರಜ್ಞರ ಬಗ್ಗೆ ಬಹಳ ಪ್ರೀತಿ ಇತ್ತು. ಸಣ್ಣ ಹುಡುಗ, ಅಪಾರವಾದ ಜ್ಞಾನ, ಅತ್ಯಂತ ನಿಖರವಾಗಿ ಎಲ್ಲ ತತ್ವಗಳನ್ನು ನಿಚ್ಚಳವಾಗಿ ಬೋಧಿಸುವಂತವ. ಇಂತಹ ಈ ಪೂರ್ಣಪ್ರಜ್ಞರ ಬಗ್ಗೆ ಬಹಳ ಪ್ರೀತಿಯನ್ನ ಇಟ್ಟುಕೊಂಡಂಥವರು ಯಾವ ಹಿರಿಯ ಯತಿಗಳು. ಹಾಗಾಗಿ ಅವರು ಕೇಳ್ತಿದ್ರು, ಪೂರ್ಣಪ್ರಜ್ಞರೇ, ಬೇರೆ ಮಾಯಾವಾದವೋ ಮತ್ಯಾವುದೇ ವಾದ ಏನೂ ಇರಲಿ, ಅದು ಇಟ್ಕೊಂಡು ಹೋಗ್ತದೆ, ಯಾರು ಬೇಕೋ ಅವರು ಸ್ವೀಕಾರ ಮಾಡಿಕೊಳ್ಳಿ. ನಮಗೆ ಬೇಕಾದದ್ದು ಜ್ಞಾನ, ಸರಿಯಾದ ತಿಳಿವು, ಶ್ರುತಿಗಳ ಸರಿಯಾದ ಅರಿವು ಬೇಕು. ಅದನ್ನು ನೀವು ಕೊಡಲಿಕ್ಕೆ ನೀವೇ ಸಮರ್ಥರು. ಹಾಗಾಗಿ ನೀವು ನಮಗದನ್ನು ಉಪದೇಶಿಸಿ ಕೇಳಿದರು. ಅಷ್ಟು ವಿನಯವಂತಿಕೆ. ತಾನು ಹಿರಿಯ ಯತಿ, ತಾನು ಈಗಾಗಲೇ ಸಾಕಷ್ಟು ಅಧ್ಯಯನ ಮಾಡಿದವ, ವಯಸ್ಸಿನಿಂದ ಹಿರಿಯವ. ಹಾಗಾಗಿ ಈ ಪುಟ್ಟ ಹುಡುಗ, ಸಣ್ಣ, ಇನ್ನು ಪ್ರಾಯದಲ್ಲಿ ಸಣ್ಣವರಾದಂತಹ ಈ ಪೂರ್ಣ ಪ್ರಜ್ಞರಿಂದ ಹೇಳುವುದೇ ಕೇಳಿಕೊಳ್ಳುವಂಥದ್ದೇನೂ ಇಲ್ಲ ಅಂತ ಭಾವಿಸಲಿಲ್ಲ. ಇವರಿಂದ ಅರಿಯುವಂಥದ್ದು ಬಹಳ ಉಂಟು ಅಂತ ಈ ಭಾವ ಅವ್ರಿಗೆ ಸ್ಪಷ್ಟವಾಗಿತ್ತು. ಹಾಗಾಗಿ ಹಿರಿಯ ಯತಿಗಳು ಪೂರ್ಣಪ್ರಜ್ಞರನ್ನು ಬಹಳ ಅವರ ಮಾತುಗಳಿಗೆ ಹಾತೊರೆತಾ ಇದ್ದವರು. ಹಾಗಾಗಿ ಆ ಹಿರಿಯ ಸ್ವಾಮಿಗಳಿಗೆ ಗೀತಾಭಾಷ್ಯ ಬರೆದಿದ್ರಲ್ಲ, ಅದರ ಒಂದು ಪ್ರತಿಯನ್ನು ಕೊಟ್ಟರು. ಗೀತಾಭಾಷ್ಯ ಬರೆದದ್ದನ್ನು ಹಿರಿಯ ಯತಿಗಳಿಗೆ ಕೊಟ್ಟರು. ಹಾಗೆಯೇ ಜಾಯಸೆ ಸ ಗುರವೇ, ಜಾಯಸೆ ಗುರವೇ, ಹಿರಿಯರಾದಂತಹ ಗುರುಗಳು ಅಂದರೆ ಯತಿವರಿಯರಿಗೆ ಕೊಟ್ಟರು. ಮತ್ತು ಹರಿಗೀತಾ ಭಾಷ್ಯಂ, ಇಂತಹ ಹರಿಗೀತಾ ಭಾಷ್ಯಂ ಭಗವದ್ಗೀತೆಯ ಭಾಷ್ಯವನ್ನು ಕೊಟ್ಟರು. ಹಾಗೆ ಗುರುಗಳಿಗೂ ಕೊಟ್ಟರು. ಗುರವೇ ಜಾಯಸೆ, ಮತ್ತು ಗುರುಗಳಿಗೂ ಕೂಡ ಆ ಯಾವ ಗೀತಾಭಾಷ್ಯವನ್ನು ಅಚ್ಯುತ ಪ್ರಜ್ಞರಿಗೂ ಕೊಟ್ಟರು. ನೀವು ಇದನ್ನು ವಿಚಾರ ಮಾಡಿ ಅಂತ ಮತ್ತೆ ಸಂದರ್ಭವನ್ನು ಹೇಳ್ತಾರೆ. ಸತತಮಪಿ ಉಪಭುಕ್ತ್ಯ ವಿತ್ತಮಗ್ರೆಮಿವ ದೂರಯ್ಯಾಸು. ನಂತರ ಅವರು ದೂರದ ಸ್ಥಳಗಳಿಗೆ, ದೂರ ಪ್ರದೇಶಗಳಿಗೆ ಪರ್ಯಟನ ಮಾಡುವಂತಹ ತನ್ನ ಇಂಗಿತವನ್ನು ಅವರು ತೋರಿಸಿದರು. ನಾನು ದೂರ
ಪಯಣ ಮಾಡಬೇಕು ಅಂತ ಇಚ್ಛಿಸ್ತೇನೆ ಅಂಥೇಳಿ ದೂರ ಪ್ರದೇಶಗಳಿಗೆ ಪಯಣಿಸುವಂತಹ ಇಚ್ಛೆಯನ್ನು ಕೂಡ ಇಲ್ಲಿ ಪೂರ್ಣಪ್ರಜ್ಞರು ಹೊಂದಿದ್ದಾರೆ. ಹಾಗಾಗಿ ಅವರೇನು ಮಾಡಿದರು, ದೂರಿಗೆ ಹೋಗುವಾಗ ತಮ್ಮಲ್ಲಿರುವಂತಹ ಸಂಪತ್ತನ್ನು ಯಾರ ಕೈಲಾದರೂ ನಂಬಿಗಸ್ತರ ಕೈ ಕೊಡ್ತಾರೆ. ಈ ಹಣವನ್ನು, ಈ ನನ್ನ ಬಂಗಾರ ಬೆಳ್ಳಿ ಇದನ್ನೆಲ್ಲ ಜೋಪಾನವಾಗಿ ನಿಮ್ಮಲ್ಲಿ ಇಟ್ಕೊಳ್ಳಿ, ನಾನು ದೂರದಿಂದ ಪಯಣ ಮುಗಿಸಿ ಮತ್ತೆ ಸ್ವಗ್ರಾಮಕ್ಕೆ ಬಂದ ಮೇಲೆ, ಸ್ವಸ್ಥಳಕ್ಕೆ ಬಂದ ಮೇಲೆ ನಿಮ್ಮ ಕಡೆಯಿಂದ ಇದನ್ನು ತೆಗೆದುಕೊಳ್ತೇನೆ, ಇದು ಭದ್ರವಾಗಿ ನಿಮ್ಮ ಕಡೆ ಇರಲಿ ಅಂತ ಕೊಟ್ಟು ಹೋಗ್ತಿದ್ರು. ಹಳೆಯ ಕಾಲದ ಪದ್ಧತಿ ಇದು. ಈಗೆಲ್ಲ ಬ್ಯಾಂಕ್ ಉಂಟು, ಆ ಕಾಲದಲ್ಲಿ ಹಾಗಿತ್ತು. ಅದಕ್ಕೆ ಹಾಗೆ ಎಂದೂ ಕೂಡ ಅಂತಹ ಸಂಪತ್ತನ್ನು ಇಟ್ಟು ಹೋಗ್ತಾರೆ. ಅದೇ ರೀತಿ ಗೀತಾಭಾಷ್ಯವನ್ನು ಇಲ್ಲಿ ತಮ್ಮ ಗುರುಗಳಾದಂಥ ಅಚ್ಯುತ ಪ್ರಜ್ಞರಿಗೆ ಹಾಗೂ ಹಿರಿಯ ಯತಿಗಳಿಗೆ ಗೀತಾಭಾಷ್ಯಗಳನ್ನು ಕೊಟ್ಟು ಇವರ ಪ್ರಯಾಣಕ್ಕೆ ಇವರು ತಯಾರಾದರು. ಅದು ಹೇಗಿದೆ ಅಂದರೆ, ನಾವು ಯಾರಲ್ಲಿ ಆದರೂ ಕೂಡ ನಮ್ಮ ಸಂಪತ್ತನ್ನು ನೋಡಿಕೊಳ್ಬೇಕು ಅಂತ ಇರಿಸ್ತೇವಲ್ವಾ, ನ್ಯಾಸ ಇರಿಸ್ತೇವೆ, ಆ ಡೆಪಾಸಿಟ್ ಮಾಡಿ ಇರಿಸ್ತೇವೆ. ಅದೇ ರೀತಿಯಾಗಿತ್ತು. ಅದು ಅವ್ಯಯಂ ಅಂತಾರೆ. ಇವರು ಗೀತಾಭಾಷ್ಯ ಎನ್ನುವಂಥ ಯಾವ ತಮ್ಮ ಕೃತಿ ಎನ್ನುವಂಥ ಸಂಪತ್ತನ್ನು ಇರಿಸಿದ್ರೋ ಆ ಗೀತಾಭಾಷ್ಯ ಎನ್ನುವಂಥದ್ದು ಅದು ಅವ್ಯಯವಾದದ್ದು, ಒಂದು ಎಂದೂ ಕೂಡ ಕಡಿಮೆಯಾಗದಂತಹ, ಎಂದೂ ಕರಗದ ಸಂಪತ್ತು ಅದು. ಅದನ್ನು ಹಿರಿಯ ಯತಿಗಳಿಗೆ ಕೊಟ್ಟಿದ್ದಾರೆ, ತಮ್ಮಲ್ಲಿ ಪ್ರೀತಿ ಮಾಡುವಂಥವರಿಗೆ, ಅವರ ಅಧ್ಯಯನಕ್ಕೆ ಅಂತ. ಹಾಗಾದರೆ ಇಲ್ಲಿ ದೂರವಿಯಾಸು ಅಂದರೆ ಬಹಳ ದೂರ ಪಯಣ ಮಾಡ್ತಾರೆ. ಇದನ್ನು ಗುರುಗಳಾದರೂ ಇದನ್ನು ಸಮ್ಮತಿಸ್ತಾರ? ಇವರನ್ನು ಬಿಟ್ಟಿರಲಿಕ್ಕೆ ಗುರುಗಳಿಗೆ ಸಾಧ್ಯ ಇಲ್ಲ. ಒಪ್ತಾರೆ. ಇವರು ಗುರುಗಳ ಅನುಮತಿ ಕೊಡ್ತಾರ ಅಂದರೆ ಗೀತಾಭಾಷ್ಯವನ್ನು ಕೊಟ್ಟಿದ್ದಾರೆ. ಈ ಗೀತಾಭಾಷ್ಯ ಅಂದರೆ ಏನು? ಅದು ಆಚಾರ್ಯರ ರೂಪವೇ ಆಗಿದೆ ಅಂತ ಅರ್ಥ. ತಮ್ಮ ಒಂದು ಪ್ರತಿಮೆಯನ್ನೇ ಕೊಟ್ಟ ಹಾಗೆ ಗೀತಾಭಾಷ್ಯ ಕೊಟ್ಟಿದ್ದಾರೆ ಅಂದರೆ ಆಚಾರ್ಯರ ಪ್ರತಿಮೆಯನ್ನೇ ಕೊಟ್ಟ ಹಾಗೆ ಅದು ಕೊಟ್ಟಿದ್ದಾರೆ ಎನ್ನುವ ಅರ್ಥ. ಮತ್ತೆ ಅವರು ಮುಂದುವರೆದು ಹೇಳುವಂಥದ್ದಿದೆ. ಹೇತುವಾದಿನಿ ವಿಸಂಕಟ ಬುದ್ಧೌ ತೀರ್ಥಮರ್ಥಯತಿ ಗಂತುಮನುಜ್ಞಾಂ ತಾಂ ದಿದೇ ಸ ಪುರುಷೋತ್ತಮ ತೀರ್ಥಃ ಚಿಂತಯನ್ ಸ ಪುರುಷೋತ್ತಮ ರಕ್ಷಾಂ. ಪೂರ್ಣಪ್ರಜ್ಞರು ತಾವು ಹೋಗಲಿಕ್ಕೆ ಬೇಕು, ತೀರ್ಥಯಾತ್ರೆಗೆ ಹೋಗಲಿಕ್ಕೆ ಬೇಕು ಎನ್ನುವುದನ್ನು ಸಕಾರಣವಾಗಿ ಹೇಳಿದರು. ಹೇತುವಾದಿನಿ ಅಂದರೆ ಹೇತುವನ್ನು ಹೇಳಿದರು. ಹೇತು ಅಂದರೆ ಕಾರಣ. ತಾವು ಆ ದೀರ್ಘ ಹಾದಿಯನ್ನು ನಡೆದು ದೂರದ ಸ್ಥಳಗಳಿಗೆ ಹೋಗಬೇಕು ಎನ್ನುವಂಥ ತಮ್ಮ ಇಚ್ಛೆಯನ್ನು ಗುರುಗಳ ಮುಂದೆ ಅವರು ಹೇಳಿದರು. ಅದಕ್ಕೆ ಅನುಮತಿಯನ್ನು ಕೇಳಿದರು. ಈ ಪುರುಷೋತ್ತಮ ತೀರ್ಥರು ಅಂದರೆ ಅಚ್ಯುತ ಪ್ರಜ್ಞರು, ಇವರು ಅಚ್ಯುತ ಪ್ರಜ್ಞರು ಆಯಿತು ಅಂತ ಒಪ್ಪಿಗೆಯನ್ನು ಕೊಡ್ತಾರೆ. ಮತ್ತು ಅದೇ ರೀತಿಯಾಗಿ ಪುರುಷೋತ್ತಮ ರಕ್ಷಣೆಯನ್ನು ಕೂಡ ಅವರು ಬಯಸಿ, ಪುರುಷೋತ್ತಮನ ರಕ್ಷಣೆ ಇರಲಿ ಇವರಿಗೆ ಅಂತ ರಕ್ಷೆಯನ್ನು ಹಾರೈಸ್ತಾ ಶಿಷ್ಯರಾದಂಥ ಪೂರ್ಣಪ್ರಜ್ಞರಿಗೆ ದೂರದೂರಿಗೆ ಹೋಗಲಿಕ್ಕೆ ಅನುಮತಿ ಕೊಡ್ತಾರೆ. ಇಲ್ಲಿ ಪುರುಷೋತ್ತಮ ತೀರ್ಥ ಅಂತ ಬಂದಿದೆ. ಪುರುಷೋತ್ತಮ ತೀರ್ಥರು ಅಂದರೆ ಅಚ್ಯುತ ಪ್ರಜ್ಞರಿಗೆ ಮತ್ತೊಂದು ಹೆಸರು. ಅಚ್ಯುತ ಪ್ರಜ್ಞರಿಗೆ ಮತ್ತೊಂದು ಹೆಸರು ಪುರುಷೋತ್ತಮ ತೀರ್ಥರು ಅಂತ. ಅದು ಮೊದಲಿಗೆ ಏನಾಗಿತ್ತು, ಅವರಿಗೆ ಪುರುಷೋತ್ತಮ ತೀರ್ಥರು ಅಂತಲೇ ಹೆಸರು ಹೌದು, ಅಚ್ಯುತ ಪ್ರಜ್ಞರು ಅಂತ ಪಟ್ಟಾಭಿಷೇಕ ಮಾಡಿದಾಗ ಇಟ್ಟ ಹೆಸರು. ಎರಡೂ ಇದೆ. ಅಚ್ಯುತ ಪ್ರಜ್ಞರು ಪುರುಷೋತ್ತಮ ತೀರ್ಥರು ಅಂತ ಅದು ಪಟ್ಟಾಭಿಷೇಕ ಮಾಡುವಾಗ ಒಂದು ಹೆಸರು ಅನ್ಕೋದು. ಹಾಗೆ ಎರಡು ಹೆಸರು ಇದ್ದಿತ್ತು ಅಂತ. ಹೀಗೆ ಇವರಿಗೆ ಪೂರ್ಣಪ್ರಜ್ಞರಿಗೆ ಎರಡು ಹೆಸರಲ್ವಾ, ಪೂರ್ಣಪ್ರಜ್ಞ ತೀರ್ಥರು ಅಂತ ಒಂದು ಹೆಸರು, ಎರಡನೆಯದು ಆನಂದ ತೀರ್ಥರು ಅಂತ ಇನ್ನೊಂದು ಹೆಸರು. ಈ ಎರಡು ಹೆಸರು ಉಂಟು. ಹಾಗೆ ಗುರುಗಳಿಗೂ ಕೂಡ ಅಚ್ಯುತ ಪ್ರಜ್ಞರು ಪುರುಷೋತ್ತಮ ತೀರ್ಥರು ಅಂತ ಎರಡು ಹೆಸರು. ಪುರುಷೋತ್ತಮನ ರಕ್ಷೆ ಇರಲಿ ಈ ಪಯಣಿಗನಿಗೆ ಎನ್ನುವಂತಹ ಹಾರೈಕೆಯನ್ನು ಹೇಳಿ ತಮ್ಮ ಹಾರೈಕೆಯನ್ನು ತಿಳಿಸ್ತಾ ಮತ್ತೆ ಇವರಿಗೆ ದೂರದೂರಿಗೆ ಹೋಗ್ಲಿಕ್ಕೆ ಪುರುಷೋತ್ತಮ ತೀರ್ಥರು ಅನುಮತಿ ಕೊಟ್ಟರು ಅಂತ ಅರ್ಥ. ನೀರಜಾಮಲಯ ಮಂಡಲ ವೃತ್ತ್ಯಾ ಶ್ಲಾಘಿತೋ ಭುವಿ ಸದಾಲ್ಯನುಯಾತಃ ಸಾಧು ಪಾಂಥ ಪರಿತಾಪಮಪಾಸ್ಯನ್ ಉತ್ತರಾಂ ದಿಶಂ ಅಯಾನ್ಮರುದಂ ಸಹ. ಏನಾಗಿದೆ
ಅಂದರೆ ಗಾಳಿ ಬೀಸ್ತದೆ ನೋಡಿ. ಗಾಳಿ ಬೀಸುವಾಗ ಮಲೆಯ ಪರ್ವತವನ್ನೆಲ್ಲ ಸುತ್ತಿ ಸುತ್ತಿ ಸುಳಿದು ಗಾಳಿ ದಕ್ಷಿಣ ಭಾಗದಲ್ಲಿರುವಂತಹ, ದಕ್ಷಿಣ ದಿಕ್ಕಿನಲ್ಲಿ ಇರುವಂತಹ ಮಲೆಯ ಪರ್ವತವನ್ನೆಲ್ಲ ಸುತ್ತಿ ಸುಳಿದು ನಂತರ ಉತ್ತರ ದಿಕ್ಕಿನ ಕಡೆಗೆ ಗಾಳಿ ಬೀಸಿ ಬರ್ತದೆ. ಆ ಮಲೆಯ ಪರ್ವತದಲ್ಲಿ ವಿಶೇಷತೆ ಏನು ಅಂದರೆ, ಮಲೆಯ ಪರ್ವತದ ತುಂಬ ಇರುವಂಥದ್ದು ಶ್ರೀಗಂಧ ವೃಕ್ಷಗಳು. ಆ ಶ್ರೀಗಂಧ ವೃಕ್ಷಗಳ ಮೇಲೆ ಸುತ್ತಿ ಸುಳಿದು ಬೀಸಿ ಬರುವಂತಹ ಗಾಳಿ ಸುಗಂಧಮಯವಾಗಿರ್ತದೆ. ಆ ಸುಗಂಧವನ್ನು ಹೊತ್ತು ತರುವಂತಹ ಗಾಳಿ ಅವು ಮಲೆಯ ಪರ್ವತದಿಂದ ಬೀಸ್ತದೆ. ಹಾಗೆಯೇ ಸಜ್ಜನರೆನ್ನುವಂತಹ ಗುಂಪಿನ ಸಜ್ಜನ ಸಮೂಹದೊಟ್ಟಿಗೆ ಮಧ್ವರೆನ್ನುವಂತಹ ಗಾಳಿ ಉತ್ತರದ ಕಡೆಗೆ ಬೀಸಿತು. ದಕ್ಷಿಣ ದಿಕ್ಕಿನಲ್ಲಿರುವ ಮಲೆಯ ಪರ್ವತದ ಕಡೆಯಿಂದ ಬೀಸಿ ಬರುವ ಗಾಳಿ ಉತ್ತರಕ್ಕೆ ಬೀಸ್ತದೆ ಅಲ್ವಾ. ಹಾಗೆಯೇ ಆಚಾರ್ಯ ಮಧ್ವರೆನ್ನುವಂತಹ ವಾಯುದೇವರು ಅವರು ಈ ದಕ್ಷಿಣ ದಿಕ್ಕಿನಲ್ಲಿರುವಂತಹ ಉಡುಪಿ, ದಕ್ಷಿಣ ಭಾರತದ ಈ ಉಡುಪಿಯಿಂದ ಉತ್ತರದ ದಿಕ್ಕಿನ ಕಡೆಗೆ ಅವರ ಪಯಣ ಸಾಗಿತ್ತು ಎನ್ನುವಂಥದ್ದನ್ನು ಹೇಳ್ತಾರೆ. ಇದರಿಂದ ಆಗುವ ಪ್ರಯೋಜನ ಏನು? ಹಾಗೆ ಎಷ್ಟೋ ಜನ ಪಯಣಿಸ್ತಾರಲ್ವ, ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ, ಯಾರು ಹೋಗುವುದಿಲ್ಲ, ಬಹಳ ಮಂದಿ ಹೋಗ್ತಾರಲ್ಲ. ವಿಶೇಷತೆ ಏನು ಅಂದರೆ ಉಂಟು ವಿಶೇಷತೆ ನೋಡಿ. ಮಲೆಯ ಪರ್ವತದ ಕಡೆಯಿಂದ ಬೀಸಿ ಬರುವ ಗಾಳಿ ದಕ್ಷಿಣ ದಿಕ್ಕಿನಿಂದ, ತೆಂಕು ಗಾಳಿ ಬಹಳ ಸುಖವಂತೆ, ತೆಂಕು ಗಾಳಿ ಬಹಳ ಸುಖ. ಹಾಗಾಗಿ ಆ ತೆಂಕು ಗಾಳಿ ಯಾವಾಗಲೂ ಸುಗಂಧವನ್ನು ಹೊತ್ತು ಹಾಗೆಯೇ ಅಲ್ಲಿ ಹಾದಿ ನಡೆಯುವವರಿಗೆಲ್ಲ ತಾಪವನ್ನು ಪರಿತಾಪವನ್ನು ಪರಿಹಾರ ಮಾಡ್ತದೆ. ಹಾಗೆಯೇ ಯಾರೂ ಕೂಡ ಉತ್ತರ ಅಂದರೆ ಎತ್ತರ ಅಂತ ಅರ್ಥ, ಅಂದರೆ ಎತ್ತರ ಅಂತಲೇ ಅರ್ಥ. ಹಾಗೆ ಉತ್ತರ ದಿಕ್ಕು ಅಂದರೆ ಎತ್ತರದ ದಿಕ್ಕು. ಆ ಎತ್ತರದ ಕಡೆಗೆ ಸಾಗುವಂತಹ ಯಾವ ಸಜ್ಜನರಿದ್ದಾರೆ, ಎತ್ತರಕ್ಕೆ ಸಾಗುವ ಸಜ್ಜನರಿಗೆ ಇರುವಂತಹ ಸಾಂಸಾರಿಕವಾದಂತಹ ತಾಪಗಳನ್ನೆಲ್ಲ ಪರಿಹಾರ ಮಾಡುವಂತಹ ವಾಯುದೇವರೇ ಆಗಿದ್ದಾರಲ್ಲ ಮುಖ್ಯ ಪ್ರಾಣದೇವರು. ಹಾಗಾಗಿ ಆ ಎತ್ತರದ ಕಡೆಗೆ ಅಂದರೆ ಅರಿವಿನ ಎತ್ತರವನ್ನು ಏರುವಂತಹ ಸಜ್ಜನ ಸಮೂಹದ ತಾಪಗಳನ್ನೆಲ್ಲ ಪರಿಹಾರ ಮಾಡಲಿಕ್ಕೆ ಈ ಮಧ್ವರೆನ್ನುವಂತಹ ವಾಯುದೇವರು ಉತ್ತರದ ದಿಕ್ಕಿಗೆ ಹೋಗ್ತಾ ಇದ್ದಾರೆ ಎನ್ನುವಂತಹ ಅವರೆಲ್ಲ ತಾಪಗಳನ್ನು ಕೂಡ, ಸಜ್ಜನರ ತಾಪಗಳನ್ನು ಪರಿಹರಿಸುವಂಥವರು ಮಧ್ವರು ಎನ್ನುವಂತಹ ಮಾತನ್ನು, ಆ ಅರ್ಥವನ್ನು ಕೂಡ ಸೇರಿಸಿ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ. ಇದರಲ್ಲಿ ನಾರಾಯಣ ಪಂಡಿತಾಚಾರ್ಯರ ಆ ಒಂದು ವರ್ಣನೆಯ ಶೈಲಿ ಗೊತ್ತಾಗ್ತದೆ, ಅದೆಷ್ಟು ಸರಳವಾಗಿ ಎಷ್ಟು ಚಂದವಾಗಿ ಉಂಟು ಅನ್ನೋದು. ಬುದ್ಧಿಶುದ್ಧಿಕರ ಗೋನಿಕರಾಢ್ಯಂ ತೀರ್ಥಜಾತಮುಭಯಂಚ ಧರಣ್ಯಾಂ ಆತ್ಮಮಜ್ಜನತ ಏವ ನಿಕಾಮಂ ಪರ್ಯಶೋಧಯದ ಮಂದಮನೀಷಃ ಎನ್ನುವಂಥದ್ದು. ಆ ಮಂದಮನೀಷಃ ಏನಿದು ಅಂದರೆ ನೋಡಿ, ತೀರ್ಥ ಅಂತೇವೆ. ತೀರ್ಥ ಅಂದರೆ ಪುಣ್ಯಕರವಾದಂತಹ ಪವಿತ್ರ ಜಲ ಅಂತ ಅರ್ಥ. ತೀರ್ಥ ಅಂದರೆ ಪವಿತ್ರ ಜಲ. ಆ ಪವಿತ್ರ ಜಲ ಎನ್ನುವಂಥದ್ದು, ಆ ಪವಿತ್ರ ಜಲ ಸೇವನೆಯಿಂದ ಬುದ್ಧಿ ಶುದ್ಧವಾಗ್ತದೆ, ಮನಸ್ಸು ಶುದ್ಧ ಆಗ್ತದೆ, ಪಾವಿತ್ರ್ಯ ಸಿಗ್ತದೆ. ಆ ಪುಣ್ಯ ಜಲವನ್ನು, ಪವಿತ್ರ ಜಲವನ್ನು ಸೇವಿಸುವವರಿಗೆ ಉತ್ತಮತ್ವ ಉಂಟಾಗ್ತದೆ, ದೇಹ ಮನಸ್ಸುಗಳ ಪರಿಶುದ್ಧಿ ಉಂಟಾಗ್ತದೆ, ಎಲ್ಲ ಕಲ್ಯಾಣವೂ ಉಂಟಾಗ್ತದೆ. ಇದು ನಾವು ನೋಡಿದ್ದೇವೆ. ಹಾಗೆಯೇ ಇದು ಭೂಮಿಯಲ್ಲಿ ಕಾಣುವಂಥದ್ದು. ಹಾಗೆಯೇ ಇಲ್ಲಿ ಪೂರ್ಣಪ್ರಜ್ಞರು ಅವರು ಕೂಡ ಒಬ್ಬ ತೀರ್ಥರೇ, ಆನಂದ ತೀರ್ಥರು, ಆನಂದವನ್ನು ಕೊಡುವಂತಹ ತೀರ್ಥರು. ತೀರ್ಥ ಶಬ್ದಕ್ಕೆ ಮತ್ತೊಂದು ಅರ್ಥ ಏನು ಅಂದರೆ ಶಾಸ್ತ್ರ ಅಂತ. ತೀರ್ಥ ಅಂದರೆ ಪವಿತ್ರ ಜಲ ಅಂತ ಒಂದು ಅರ್ಥ. ಪವಿತ್ರ ಜಲ ಪಾವಿತ್ರ್ಯವನ್ನು ಉಂಟು ಮಾಡ್ತದೆ ಸ್ನಾನ ಪಾನಾದಿಗಳಿಂದ ಅಂತ ಗೊತ್ತು ನಮಗೆ. ಅದಲ್ಲದೆ ತೀರ್ಥ ಅಂದರೆ ಶಾಸ್ತ್ರ ಅಂತ ಅರ್ಥ. ಆನಂದ ತೀರ್ಥರೇ ಇವರು. ಯಾರು? ನಮ್ಮ
ಪೂರ್ಣಪ್ರಜ್ಞರು ಆನಂದ ತೀರ್ಥರು. ಇವರು ತೀರ್ಥವೇ ಆಗಿದ್ದಾರೆ. ಹೇಗೆ ತೀರ್ಥ ಅಂದರೆ ಇವರ ಮುಖದಲ್ಲಿ ಹೊರಡುವಂತಹ ಮಾತುಗಳೆಲ್ಲ ಜಲದ ಹಾಗೆ. ಮಧ್ವರ ನುಡಿಗಳು ಅಂದರೆ ದೇಹ ಮನಸ್ಸುಗಳನ್ನು ಶುದ್ಧೀಕರಿಸುವಂತಹ ಪವಿತ್ರ ಜಲದಂತೆಯೇ ಅದು. ಹಾಗಾಗಿ ಬುದ್ಧಿಯಲ್ಲಿ ಅಂದರೆ ಮನಸ್ಸಿನಲ್ಲಿ ಏನೋ ಗೊಂದಲವೆಲ್ಲ ಆಗಿ ಮನಸ್ಸಿನಲ್ಲಿ ಉಂಟಾಗುವಂತಹ ಅಜ್ಞಾನ, ಶ್ರುತಿಗೆ ವಿರುದ್ಧವಾದ ಜ್ಞಾನ, ಗೊಂದಲ, ಒಂದು ಎಲ್ಲ ಕಡೆ ಸಂದೇಹ, ಹೀಗೆಲ್ಲ ಎಷ್ಟೋ ಜನರಿಗೆ ಆಗ್ತದೆ. ನಿಚ್ಚಳವಾದಂತಹ ಅರಿವೇ ಇರುವುದಿಲ್ಲ. ಆ ನಿಚ್ಚಳವಾದ ಅರಿವು ಇಲ್ಲದೆ ಹೋಗಿರ್ತದೆ. ಆದರೆ ನಮ್ಮ ಮಧ್ವರ ನುಡಿಗಳನ್ನು ಕೇಳಿದಾಗ ಆ ಎಲ್ಲ ರೀತಿಯ ಮನೋದೋಷಗಳು, ಬುದ್ಧಿದೋಷಗಳೆಲ್ಲ ಪರಿಹಾರ ಆಗಿ ಉತ್ತಮವಾಗಿ ಉತ್ತಮತ್ವ, ಪಾವಿತ್ರ್ಯ ಎಲ್ಲವೂ ಸಿಗ್ತದೆ. ಮನಸ್ಸಿನ ಪಾವಿತ್ರ್ಯ ಸಿಗ್ತದೆ. ಆ ಮನಸ್ಸಿನ ಪಾವಿತ್ರ್ಯ, ಬುದ್ಧಿ ಪಾವಿತ್ರ್ಯ ಸಿಗ್ತದೆ. ಅಷ್ಟನ್ನು ಮಾಡಬೇಕು ಅಂತಲೇ ಈ ತೀರ್ಥದ ಹಾಗೆ ಇರುವಂತಹ ಆನಂದ ತೀರ್ಥರು, ಪವಿತ್ರ ಜಲದಂತಿರುವಂತಹ ಆನಂದ ತೀರ್ಥರು ಹಾದಿ ನಡೆಯುವಾಗ ಅನೇಕ ಸಜ್ಜನರಿಗೆ ತಮ್ಮ ಸದ್ಬೋಧೆಯನ್ನು ಹೇಳಿದರು. ಆ ಸದ್ಬೋಧೆಯಿಂದ ಎಲ್ಲರನ್ನು ಕೂಡ ಪವಿತ್ರೀಕರಿಸಿದರು. ಎಲ್ಲರಿಗೂ ಕೂಡ ಅವರ ಆ ಆಶ್ರಯಕ್ಕೆ ಬಂದಂತಹ ಜನರಿಗೆಲ್ಲ ಅತ್ಯುತ್ತಮವಾದಂತಹ ಸುಜ್ಞಾನವನ್ನು ಕರುಣಿಸಿದರು. ಆ ಮನಸ್ಸಿನಲ್ಲಿ ಬುದ್ಧಿಯಲ್ಲಿದ್ದ ದೋಷಗಳನ್ನು ಪರಿಹಾರ ಮಾಡಿದರು. ಹೀಗೆ ಸ್ವಚ್ಛತೆಯನ್ನು ಉಂಟು ಮಾಡಿ ಮತ್ತು ಎಲ್ಲವನ್ನೂ ಮಾಡಿದರು. ಈ ರೀತಿ ಪರ್ಯಶೋಧಯದ ಅಮಂದ ಮನೀಷಃ. ಅಮಂದ ಅಂದರೆ ಜ್ಞಾನಿ ಅಂತ, ಅಮಂದ ಮನೀಷಃ ಅಂದರೆ ಜ್ಞಾನಪೂರ್ಣವಾದಂತಹ ಬುದ್ಧಿಯುಳ್ಳಂತಹ ಸುಜ್ಞಾನ ನಿಧಿಯಾಗಿರುವಂತಹ ನಮ್ಮ ಆನಂದ ತೀರ್ಥರು ಈ ರೀತಿಯ ತಮ್ಮ ನುಡಿಗಳು ಅಂದರೆ ಎಲ್ಲ ಕಡೆಯಲ್ಲೂ ತಮ್ಮ ಬಹುವಿಧವಾದಂತಹ ಉಪದೇಶಗಳಿಂದ ಲೋಕವನ್ನೆಲ್ಲ ಪರಿಶೋಧನೆ ಮಾಡ್ತಾ ಇದ್ದಾರೆ, ಶೋಧಿಸ್ತಾ ಇದ್ದಾರೆ, ಎಲ್ಲರಿಗೂ ಸ್ವಚ್ಛಗೊಳಿಸ್ತಾ ಇದ್ದಾರೆ. ಇಂತಹ ಮಹತ್ತಾದ ಲೋಕೋಪಕಾರವನ್ನು ಮಾಡಿಕೊಳ್ತಾ ಅವರು ಉತ್ತರ ದಿಕ್ಕಿನ ಕಡೆಗೆ ಪಯಣಿಸ್ತಾ ಇದ್ದಾರೆ ಅಂತ ಅರ್ಥ. ವಾಸುದೇವ ಪದ ಸಂತತ ಸಂಗೀ ತೇಜಸಾಪ್ಯಲಮಧಃ ಕೃತ ಶರ್ವಃ ಅತ್ಯವರ್ತತ ನಿತಾಂತಮಥಾಸೌ ಗಂಗಮೋಘಮಘನಾಶನ ಕೀರ್ತಿ. ಆಚಾರ್ಯರು ಹೇಗಿದ್ದಾರೆ ಅಂದರೆ ಗಂಗೆಯ ಹಾಗಿದ್ದಾರೆ. ಗಾಂಗಮ್ ಅಂದ್ರೆ ಗಾಂಗಾ ಅಂದರೆ ಗಂಗಾ ನೀರು ಅಂತ ಅರ್ಥ. ಗಾಂಗಮ್ ಅಂದರೆ ಗಂಗಾ ಜಲ ಅಂತ ಅರ್ಥ. ಗಂಗಾ ಜಲ ತಾನು ಪಯಣಿಸುವ ಎಲ್ಲ ಸ್ಥಳಗಳನ್ನು ಪವಿತ್ರೀಕರಿಸುತ್ತದೆ. ಗಂಗೆಯ ಹರಿವು ಇದ್ದಲ್ಲೆಲ್ಲ ಆ ಎಡಬಲಗಳಲ್ಲೆಲ್ಲ ಸ್ಥಳಗಳೇನು ಉಂಟು, ಗಂಗಾ ತೀರವೆಲ್ಲ ಅತ್ಯಂತ ಪಾವಿತ್ರ್ಯದಿಂದ ಕೂಡಿರ್ತದೆ. ಅಲ್ಲಿ ಯಾರು ಗಂಗಾ ಸೇವನೆ ಮಾಡುವವರಿಗೆಲ್ಲ ಪಾವಿತ್ರ್ಯವನ್ನು ಉಂಟು ಮಾಡ್ತಾ ತಾನು ಹರಿಯುವ ಹಾದಿಯಲ್ಲೆಲ್ಲ ಪಾವಿತ್ರ್ಯವನ್ನು ಉಂಟು ಮಾಡ್ತಾ ಹೋಗುವಂಥದ್ದು ಗಂಗಾಜಲ. ಇಲ್ಲಿ ಆಚಾರ್ಯ ಮಧ್ವರು ಹಾಗೆ ಆ ಗಂಗಾ ಅವಳು ವಾಸುದೇವ ಪದ ಸಂತತ ಸಂಗಿ, ಸದಾಕಾಲ ಅವಳು ಆ ವಾಸುದೇವನೆನ್ನುವಂತಹ ಹರಿಯ ಪಾದಸಂಗವನ್ನು ಉಳ್ಳವಳು. ಹರಿಪಾದೋದ್ಭವೇ ಅಲ್ಲವೇ, ಹರಿಯ ಪಾದೋದಕವಾಗಿರುವಂತಹ ಗಂಗಾ ತಾನು ಹರಿಯುವಲ್ಲೆಲ್ಲ ಪಾವಿತ್ರ್ಯವನ್ನು ಉಂಟು ಮಾಡ್ತಾ ಎಲ್ಲರ ದೋಷಗಳನ್ನು ಮಾಡ್ತಾ ಎಲ್ಲರನ್ನೂ ಪವಿತ್ರೀಕರಿಸ್ತಾ ಇರುವವಳು. ಹಾಗಾಗಿ ಅವಳು ಶಿವನ ತಲೆಯ ಮೇಲಿದ್ದಾಳೆ. ಶಿವನೇ ಅವಳ ಆ ಗಂಗೆಯ ಅಡಿಗೆ ಶಿವ ಇರು ಅಂದರೆ ತಲೆಯ ಮೇಲೆ ಶಿವ ಗಂಗೆಯನ್ನು ಹೊತ್ಕೊಂಡಿದ್ದಾನೆ. ಇಲ್ಲಿ ಆಚಾರ್ಯರು ಕೂಡ ಗಂಗೆಯಂತೆಯೇ ಕಾಣಿಸ್ತಾ ಇದ್ದಾರೆ. ಯಾಕೆಂದರೆ ಅವರು ಬಾಯ್ದೆರೆದರೆ ಸಾಕು, ಅವರ ಮಾತುಗಳೆಲ್ಲ ಪವಿತ್ರ ಶಾಸ್ತ್ರಮಯವಾದದ್ದು, ಪವಿತ್ರ ಶಾಸ್ತ್ರಮಯವಾದಂತಹ ಮಾತುಗಳನ್ನಾಡುವಂತಹ ಆಚಾರ್ಯರು ತಮ್ಮ ಆ ಪಯಣದ ಹಾದಿಯಲ್ಲಿ ಎಲ್ಲ ಜನರನ್ನು ಕೂಡ ಅವರು ಪವಿತ್ರೀಕರಿಸ್ತಾ ಇದ್ದಾರೆ. ಅವರ ಮಾತು, ಅವರ ಮನಸ್ಸು, ಅವರ ಚರ್ಯೆ ಎಲ್ಲವೂ ಕೂಡ ಸದಾ ವಾಸುದೇವನ ಪಾದದ ಸಂಗವನ್ನೇ ಹೊಂದಿರುವಂಥದ್ದು. ವಾಸುದೇವನ ಪಾದವನ್ನು ಸತತವಾಗಿ ಸದಾಕಾಲ ಸಂಘ, ವಾಸುದೇವ ಪದದ ಸದಾಕಾಲೀನವಾದಂತಹ ಸಂಘವುಳ್ಳವರು ಆಚಾರ್ಯ ಮಧ್ವರು. ತಮ್ಮ ತೇಜಸ್ಸಿನಿಂದ, ತಮ್ಮ ಪ್ರಭಾವದಿಂದ ಅವರು ಬಹಳ ಉತ್ಕೃಷ್ಟರಾಗಿದ್ದಾರೆ.
ಅದರಿಂದಾಗಿ ತಮ್ಮ ತೇಜಸ್ಸಿನಿಂದ ತಮ್ಮ ಸಾಮರ್ಥ್ಯ, ಜ್ಞಾನ, ತಮ್ಮ ಜ್ಞಾನ ಪ್ರಕಾಶ ಮತ್ತು ಅಜ್ಞಾನ ನಿವಾರಣೆ ಮಾಡುವಂತಹ ಜ್ಞಾನ ಪ್ರಕಾಶದಿಂದ, ತಮ್ಮ ಸಾಮರ್ಥ್ಯದಿಂದ, ತಮ್ಮ ಬಲದಿಂದ, ತಮ್ಮ ಕಾಂತಿಯಿಂದ ಅವರು ಶಿವನನ್ನು ಕೂಡ ಕಡಿಮೆ ಮಾಡಿದ್ದಾರೆ. ಅಂದರೆ ಶಿವನಿಗಿಂತ ಮೇಲ್ಮಟ್ಟದಲ್ಲಿರುವಂತಹ ಮುಖ್ಯ ಪ್ರಾಣದೇವರ ಅವತಾರ ರೂಪರೇ ಇವರು. ಇಂಥವರು ಅನೇಕ ಸ್ಥಳಗಳನ್ನು ದಾಟಿ ಆ ಗಂಗಂ ಅತ್ಯವರ್ತತ, ಅಂದರೆ ಗಂಗಾ ನದಿಯನ್ನು ಕೂಡ ದಾಟಿ ಮುಂದೆ ಹೋಗ್ತಾ ಇದ್ದಾರೆ ಅವರು. ಅಘನಾಶನ ಕೀರ್ತಿ, ಗಂಗೆಗೆ ಏನುಂಟು ಅಂದರೆ ಪಾಪಗಳನ್ನು ತೊಳೆಯುವಂಥವಳು, ಪಾಪಗಳ ನಾಶ ಮಾಡುವಂಥ ಕೀರ್ತಿ ಗಂಗೆಗೆ ಹೇಗುಂಟೋ ಹಾಗೆ ಆಚಾರ್ಯ ಮಧ್ವರು ಆ ಗಂಗೆಯನ್ನು ಮೀರಿದವರು. ಅಂದರೆ ಗಂಗೆಗಿಂತ ಹೆಚ್ಚಾಗಿ ಅವರು ಸರ್ವ ರೀತಿಯ ಪಾಪಗಳನ್ನು ನಾಶ ಮಾಡುವಂತಹ ಆ ಸಮರ್ಥರು ಎನ್ನುವಂಥ ಕೀರ್ತಿಯನ್ನು ಹೊಂದಿದವರು ಅಂತ ಇಷ್ಟು ವಿಷಯಗಳನ್ನು ಹೇಳುವಂಥದ್ದು ಇದು 36ನೇ ಶ್ಲೋಕ ಆಗಿದೆ. ಬ್ರಹ್ಮಾರ್ಪಣೆ ಮಸ್ತು.